ತಾತ ಆಂಟಿ ಇವರಿಬ್ಬರು ನಮ್ಮ ಅಪ್ಪ ಅಮ್ಮ. ಅದು ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಬಂದಿದ್ದಾರೆ. ಹಾಂ, ನಮಸ್ತೆ ಸರ್. ಅಯ್ಯೋ ಅಪ್ಪನೋಡೆ, ನೀವು ನಮ್ಗೆ ದೊಡ್ಡವರು, ನಮಸ್ಕಾರ ಹಾಕ್ಬಾರ್ದು, ನಮ್ಗೆ ಆಶೀರ್ವಾದ ಮಾಡ್ಬೇಕು ನೀವು. ಹೌದು, ನಿಮ್ಮನ್ನೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ದೊಡ್ಡ ಮಾತು, ದೊಡ್ಡ ಮಾತು. ನಿಮ್ಮಂಥ ದೊಡ್ಡ ವ್ಯಕ್ತಿಗಳ ಬಾಯಲ್ಲಿ ಇಷ್ಟು ಮಾತು ಬಂತಲ್ಲ, ನನಗೆ ತುಂಬ ಸಂತೋಷ ಆಯ್ತಪ್ಪ. ಅದಕ್ಕೆ ಹೇಳೋದು, ತುಂಬಿದ ಕೂಡ ಯಾವತ್ತೂ ತುಳ್ಕೋದಿಲ್ಲ ಅಂತ. ನೀವು ಬಂತು ಅದೆಲ್ಲ ಒಂಥರ ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ಅಯ್ಯೋ, ಯಾವ ಬಡವ ಯಾವ ಶ್ರೀಮಂತ ಅದೆಲ್ಲ ನಾನು ಮಾತಲ್ಲಿ ಅಷ್ಟೇ ಇರಬೇಕು. ನಿಮ್ಮ ಮನಸ್ಸು ಎಷ್ಟು ಶ್ರೀಮಂತವಾಗಿದೆ ಅಂತ ನನ್ನ ಮಗ ನಮಗೆಲ್ಲ ಹೇಳಿದ್ದಾನೆ. ತಾತ ಅದು ಮಮ್ಮಿ ಡ್ಯಾಡ್ ಹೇಳಿ ಅವ್ರಿಗೆ. ಹುಡುಗ ಏನೋ ಬಲವಂತ ಮಾಡ್ತಂಗಿದ್ದಾನೆ, ಅದೇನು ವಿಷಯ ಅಂತ ಹೇಳಿ ಪರವಾಗಿಲ್ಲ. ಅದೇನೂ ಇಲ್ಲಪ್ಪ, ಅದು ನಿಮ್ಮ ಮೊಮ್ಮಗಳನ್ನ ನನ್ನ ಮಗ ನೋಡಿದಾನಂತೆ. ಆವತ್ತಿಂದ ಡ್ಯಾಡಿ ನನ್ನ ಮದುವೆ ಅಂತಾದ್ರೆ ಆ ಹುಡುಗಿನೇ ಅಂತ ಹಠ ಮಾಡಿ ಕೊಂತಿದ್ದಾನೆ ನೋಡಿ. ನೀವೇನು ಹೇಳ್ತಾ ಇದ್ದೀರಾ? ನೀವೆಲ್ಲಿ ನಾವೆಲ್ಲಿ? ನಮ್ಮ ಮಗಳನ್ನ ನಿಮ್ಮನೆ ಕೊಟ್ಟು ಮದುವೆ ಮಾಡೋದಾ? ಅದು ಬೇಡ ಸರ್. ನಿಮ್ಮಂಥ ಶ್ರೀಮಂತರು ನಮ್ಮಂಥ ಬಡವ್ರ ಮನೆ ಮಕ್ಕಳನ್ನ ಮದುವೆ ಮಾಡ್ಕೋಬಾರ್ದು. ಅಯ್ಯೋ ಜಯ ಅವರೇ, ಅದೇ ಕಂಗಂತೀರಾ? ನಾವು ನಿಮಗೆ ಮನುಷ್ಯರು ತಾನೇ, ಅದರಲ್ಲಿ ಈ ಶ್ರೀಮಂತ ಬಡವ ಈ ಮಾತೆಲ್ಲ ಯಾಕೆ ಹೇಳಿ? ನೋಡಿ, ನಮ್ಮ ಮಗ ಅಂತ ಹೇಳ್ಕೊತ ಇಲ್ಲ, ನನ್ನ ಮಗನಿಗೆ ತುಂಬ ದೊಡ್ಡ ಜವಾಬ್ದಾರಿ ಇದೆ, ಒಳ್ಳೆ ಮನಸ್ಸಿದೆ. ಇದೆಲ್ಲ ನಾನು ಹೇಳಬೇಕಾಗಿಲ್ಲ, ಇಷ್ಟು ದಿನ ನೀವೇ ನೋಡಿರ್ತೀರಾ. ನನ್ನ ಮಗ ಮೊದಲನೇ ಸಾರಿ ಅಮ್ಮ ನಂಗೆ ಇದು ಬೇಕು ಅಂತ ಬಾಯಿ ಬಿಟ್ಟು ಕೇಳಿದಾನೆ. ದಯವಿಟ್ಟು ಅದನ್ನು ಮಾತ್ರ ಇಲ್ಲ ಅಂತ ಹೇಳ್ಬೇಡಿ. ಹೌದು ಅಮ್ಮ, ನಾವು ಇಷ್ಟು ದಿವಸದವರೆಗೂ ನನ್ನ ಮಗಂಗೆ ನೀನು ಇದು ಮಾಡು ಅದು ಮಾಡು ಅಂತ ಯಾವತ್ತೂ ಹೇಳ್ಕೊಟ್ಟಾರಲ್ಲ. ಅವನ ಸ್ವಂತ ಬುದ್ಧಿಯಿಂದ ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾನೆ. ನಾವು ಜಂಬಿಕೆ ಅಂತ ಹೇಳ್ಕೊತ ಇಲ್ಲ. ನೀವು ನಿಮ್ಮ ಮಗಳನ್ನ ಮನೆ ಕೊಟ್ಟರೆ ಅವಳು ಮಹಾರಾಣಿಯಾಗಿರ್ತಾಳೆ. ಅದಕ್ಕೆ ನಾವೇ ಗ್ಯಾರಂಟಿ. ನೋಡಿ, ನಮ್ಗೊಬ್ಬನೇ ಮಗ, ಹೆಣ್ಮಕ್ಳಿಲ್ಲ. ನಿಮ್ಮ ಮಗಳು ನನಗಿನ್ನೊಬ್ಬ ಮಗಳಾಗಿರ್ತಾಳೆ. ಯೋಚನೆ ಮಾಡಿ, ಇಲ್ಲ ಅಂತ ಹೇಳಬೇಡಿ. ತಾತ ಆಂಟಿ ನೀವಾದರೂ ಹೇಳಿ ತಾತ, ನಾನು ನಿಮ್ಮ ಮೊಮ್ಮಗಳನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಅಲ್ಲ ಕಣಪ್ಪ, ನೀನು ನಂಗೊಂದು ಮಾತು ಹೇಳಿಲ್ವಲ್ಲ. ಆಯಿತು, ನನಗೇನು ಇಷ್ಟ ಇಲ್ಲ ಅಂತಲ್ಲ. ನೀನು ಒಳ್ಳೆ ಹುಡುಗನೇ. ನಾನು ನಿನ್ನ ಮೊದಲನೇ ಸರಿ ನೋಡಿದಾಗಲೇ ಇಷ್ಟಪಟ್ಟಿದ್ದೆ. ಅಮ್ಮ ಜಯ, ನೋಡು, ನನಗೇನೋ ಈ ಸಂಬಂಧ ಇಷ್ಟ ಆಯಿತು. ನೀನು ಯೋಚನೆ ಮಾಡು. ಯಾಕೆಂದರೆ ಅವಳು ನಿನ್ನ ಮಗಳು. ನಿನ್ಗೆ ಇಷ್ಟಪಟ್ಟರೆ ಅಷ್ಟೇ ಕೊಡು. ನಾನು ಯಾವುದೇ ಬಲವಂತ ಮಾಡಲ್ಲ. ಆದರೆ ನನಗಂತೂ ಈ ಸಂಬಂಧ ಮನಸ್ಫೂರ್ತಿಯಾಗಿ ಒಪ್ಪಿಗೆ ಆಗಿದೆಮ್ಮ. ಮಾವ, ಅದು ನನ್ನ ಮಗಳನ್ನ ಒಂದು ಮಾತು ಕೇಳಿ. ಅದು ಆಂಟಿ ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಕೋಬೇಡಿ, ನಾನು ನಿಮ್ಮ ಮಗಳ ಹತ್ರ ಮಾತಾಡ್ತೀನಿ. ದಯವಿಟ್ಟು ಇದಕ್ಕಾದರೂ ಅಟ್ಲೀಸ್ಟ್ ಒಪ್ಕೊಳ್ಳಿ ಆಂಟಿ. ಆಯ್ತಪ್ಪ, ನೀನು ಇಷ್ಟೆಲ್ಲ ಮುಂದುವರಿತಿದ್ಯಾ ಅಂದರೆ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನಾನೇನು ಹೆಚ್ಚಾಗೇನು ಕೇಳ್ಕೊಳ್ಳಲ್ಲ. ನನ್ನ ಮಗಳು ಸುಖವಾಗಿ ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು. ಹಬ್ಬ ಸದ್ಯ ಹೇಗೋ ಒಪ್ಕೊಂಡ್ರಲ್ಲ. ಏ ಡ್ಯಾಡಿ ಮಮ್ಮಿ, ಥ್ಯಾಂಕ್ ಯು ಸೋ ಮಚ್. ನನಗೆ ನೀವಿಬ್ರು ಬಂದು ಮಾತಾಡಿದ್ರೆ ತುಂಬ ಖುಷಿ ಆಯ್ತು. ಇನ್ಮೇಲೆ ನಾನು ಹ್ಯಾಪಿಯಾಗಿರ್ತೀನಿ. ಹುರೇ! ವೆಲ್ ಡನ್ ಮೈ ಬಾಯ್. ನಾನು ಇಷ್ಟಪಟ್ಟಂಗೆ ಹುಡುಗಿ ಏನೋ ಸಿಕ್ತು. ಆದರೆ ಇನ್ನು ಮುಂದೆ ದೊಡ್ಡ ಜವಾಬ್ದಾರಿ ಆಗುತ್ತೆ. ಬಿ ಕೇರ್ಫುಲ್, ಓಕೆ? ಏನ್ರಿ, ಸುಮ್ಮನಿರ್ರಿ. ನನ್ನ ಮಗನ ಈಗಲೇ ಎದುರಿಸ್ಬೇಡಿ ನೀವು. ಅವನಿಗೆ ಗೊತ್ತು ಹೇಗಿರಬೇಕು ಅಂತ. ತಾಯಿನ ಎಷ್ಟು ಪ್ರೀತಿ ಮಾಡೋ ಮಗ ಹೆಂಡತಿನ ಹೇಗೆ ಬಿಟ್ಕೊಡ್ತಾನೆ ಹೇಳಿ? ನೋಡ್ದಮ್ಮ ಜಯ, ಈ ಕುಟುಂಬ ಎಷ್ಟು ಚೆನ್ನಾಗಿದೆ ನೋಡು. ಮಗನ ಬೆಳೆಸೋ ರೀತಿ ಇದು. ನನಗೂ ಹೆಂಡತಿ ಇದ್ಲು, ಅವಳು ಮಗನ ಬೆಳೆಸಿದ್ಲು. ನೋಡು, ಒಂದು ತಾಯಿ ಮಗನ ಬೆಳೆಸೋದಕ್ಕೆ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ. ಅವಳ ಬೆಳವಣಿಗೆಯಿಂದಾನೆ ನಿನ್ನ ಜೀವನ ಹೀಗಾಗೋಯ್ತು. ಆದರೆ ಯೋಚನೆ ಮಾಡಬೇಡ, ನಿನ್ನ ಮಗಳನ್ನ ಧೈರ್ಯ ಕೊಟ್ಟು ಮದುವೆ ಮಾಡು. ಅವಳು ತುಂಬ ಚೆನ್ನಾಗಿರ್ತಾಳೆ. ಆಯಿತು ಮಾವ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದರೆ ನಾನು ಖಂಡಿತ ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ.
ಬಟ್ಟೆ ಎಲ್ಲ ಹೇಗೆ ಒಣಗಿದೆ. ಅವ್ನು ಕೆಲಸ ಮಾಡಲ್ಲ, ಇದೆಲ್ಲ ಮುಚ್ಚಿಟ್ಬಿಡ್ಲಾ? ಪ್ರಿಯಾ, ಅಮ್ಮ ಪ್ರಿಯಾ. ಓ, ಇದೇನು ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ರೆ ಕೆಲಸದಿಂದ? ಯಾಕೆ ಇವತ್ತು ಓಟಿ ಇರ್ಲಿಲ್ವಾ? ಓಟಿ ಇರ್ಲಿಲ್ಲ ಅಂದರೆ ದಿನ ಇರಲ್ಲ. ಅವ್ರು ನಮಗೆ ಮೊದಲೇ ಹೇಳ್ತಾರೆ. ನಾನು ಹಂಗಿದ್ರೆ ನಿನಗೆ ಮೊದಲೇ ಹೇಳ್ತಿದ್ನಲ್ಲ ಓಟಿ ಇದೆ ಇವತ್ತು ಅಂತ. ಓ ಹೌದಾ, ಸರಿ. ಹಾಗಿದ್ರೆ ನೀವು ಬಂದಿದ್ದು ಒಳ್ಳೇದೇ ಆಯಿತು. ನೋಡಿ, ಮೈನಲ್ಲಿ ದಿನಸಿ ತರಕಾರಿ ಎಲ್ಲ ಖಾಲಿಯಾಗಿದೆ, ಹೋಗಿ ತಗೊಬರ್ತೀರಾ? ಅಯ್ಯೋ ಹೌದಾ? ಅಲ್ಲಮ್ಮ, ಒಂದೆರಡು ದಿನ ಮೊದಲೇ ಹೇಳೋಕ್ಕಾಗಿಲ್ಲ, ಪೂರ್ತಿ ಖಾಲಿ ಆಗೋಗೂ ಸುಮ್ಮನಿರ್ತಾರಾ? ಒಂದು ಕೆಲಸ ಮಾಡು, ಸ್ಲಿಪ್ಪಲ್ಲಿ ಏನು ಬೇಕು ಅಂತ ಬರ್ದುಕೊಡು, ನಾನು ತೊಗೊಬರ್ತೀನಿ. ಬೇಡ, ಇಲ್ಲೊಂದು ಕೆಲಸ ಮಾಡು, ನೀನೇ ಬಂದ್ಬಿಡು, ನಿಂಗೆ ಏನು ಬೇಕಲ್ಲ ಎಲ್ಲ ತೊಗೊಳ್ಳುವಂತೆ. ಅಯ್ಯೋ ಭಗವಂತ, ಇದೇನ್ರಿ ನೀವು ಇಂಥ ಮಾತು ಹೇಳ್ತೀರಲ್ಲ? ನಾನು ನಿಮ್ಮ ಜೊತೆ ಮಾರ್ಕೆಟಿಗೆ ಬರಬೇಕಾ? ಹಾಂ, ಅಲ್ಲ, ಇಷ್ಟು ದಿನ ಬಾಯ್ ಬಿಟ್ಟು ಕೇಳಿದ್ರು ಬೇಡ ಮನೇಲೇ ಇರು ಅಂತಿದ್ದವರು, ಈಗೇನು ಇದ್ದಕ್ಕಿದ್ದಂಗೆ ಇಷ್ಟೊಂದು ಬದಲಾವಣೆ? ಅಯ್ಯೋ, ಇದು ಬದಲಾವಣೆ ಅಲ್ಲಮ್ಮ, ಅದು ನನಗೇನು ಬೇಕು ಎಷ್ಟು ಬೇಕು ಅಂತ ಗೊತ್ತಾಗಲ್ಲ. ಆದರೆ ಮನೆಯಲ್ಲಿ ಕೆಲಸ ಎಲ್ಲ ಮಾಡೋದು ನೀನು ತಾನೇ, ನಿನಗೆ ಗೊತ್ತಾಗುತ್ತಲ್ಲ ಎಷ್ಟೆಷ್ಟು ಏನು ಬೇಕು ಅಂತ. ಅದಕ್ಕೆ ನೀನು ಬಂದರೆ ಚೆನ್ನಾಗಿರುತ್ತೆ. ಅದು ಅಲ್ಲದೆ ನಾನು ಒಬ್ಬನೇ ಹೋದರೆ ಏನು ಬೇಜಾರಾಗುತ್ತೆ. ಅದಕ್ಕೆ ನೀನು ಬಂದರೆ ನಾವಿಬ್ಬರು ಹಂಗೆ ಜಾಲಿಯಾಗಿ ತರಕಾರಿ ದಿನಸಿ ತಗೊಂಡು ಹಂಗೆ ಒಂದು ಪ್ಲೇಟು ಪಾನಿಪುರಿನೂ ಏನೋ ತಿನ್ಕೊಂಡು ಬರೋಣ, ಸರಿನಾ? ಆಹಾ, ವಿಷಯ ತರಕಾರಿಯಿಂದ ಹಿಡಿದು ನನಗೆ ಪಾನಿಪುರಿ ಕೊಡಿಸೋವ್ರಿಗೂ ಬಂದಿದೆ ಅಂತಾಯ್ತು. ಸರಿ ಇರಿ, ನಾನು ಹೋಗಿ ಬ್ಯಾಗ್ ತೊಗೊಂಡ್ಬರ್ತೀನಿ. ದೇವ್ರೆ, ಏನು ಮಾತಾಡೋದು ತಪ್ಕೊಂಡಿರ್ತಾರಲ್ಲಪ್ಪ ಇವಳು. ಹಾಂ, ಇವಳ ಜೊತೆ ಇನ್ನು ಮುಂದೆ ತುಂಬ ಹುಷಾರಾಗಿ ಮಾತಾಡಬೇಕು, ಇಲ್ಲ ಅಂದರೆ ಅಷ್ಟೇ ನನ್ನ ಕೆನ್ನೆ ಗತಿ. ನಾರಾಯಣ ನಾರಾಯಣ. ಅರಿ, ನೀವು ಇವಾಗ ಏನಾದರೂ ಮಾತಾಡಿದ್ರಾ? ನನಗೆ ನೀವು ಅಂದಂಗಾಯ್ತಪ್ಪ. ಏ ಇಲ್ಲಪ್ಪ, ನಾನೇನು ಹೇಳಲಿ ಇಲ್ವಲ್ಲ. ಅಲ್ಲ, ಇಷ್ಟು ಚಿಕ್ಕ ಬ್ಯಾಗು ಒಂದೇ ಒಂದು ಸಾಕ, ಇನ್ನೊಂದು ದೊಡ್ಡ ಬ್ಯಾಗ್ ತೊಗೊಬರುತ್ತಾನೆ. ಸಾಕು, ಸದ್ಯಕ್ಕೆ ಬ್ಯಾಗ್ ತುಂಬ ಕೊಡಿಸಿ ನೋಡೋಣ, ಸಾಲದೆ ಹೋದ್ರೆ ಅಲ್ಲೊಂದು ಬ್ಯಾಗ್ ತೊಗೊಳ್ಳೋಣ, ಸರಿನಾ? ಸರಿ ಬಾ. ಅತ್ತೆ, ಇದು ಯಾಕತ್ತೆ ಹಿಂಗೆ ಬೆಳಗ್ಗೆಯಿಂದಲೂ ಬಾಗಿಲು ನೋಡ್ಕೊಂಡು ನಿಂತ್ಕೊಂಡಿದ್ರಲ್ಲ, ಯಾಕೆ? ಏನೂ ಇಲ್ಲಮ್ಮ. ಅಲ್ಲ, ನಿಮ್ಮ ಮಾವನ ಹುಷಾರಿಲ್ಲ ಅಂತ ನಿಮ್ಮ ಅಕ್ಕಂದ್ರಿಗೆ ನಿಮ್ಮ ಭಾವಂದ್ರಿಗೆಲ್ಲ ನೀನು ಹೇಳಿದೆ ತಾನೆ, ಅಥವಾ ಮರ್ತೋಗ್ಬಿಟ್ಯಾ? ಅಯ್ಯೋ ಅತ್ತೆ, ನಿಮಗಿಂತ ಮೊದಲೇ ನಾನು ಎಲ್ಲರಿಗೂ ಹೇಳಿದ್ದೀನಿ, ಅವ್ರು ಹೇಳಿದ್ದಾರೆ ಬರ್ತೇನೆ ಅಂತ. ಆದರೆ ಅವ್ರಿಗೂ ಸ್ವಲ್ಪ ಕೆಲಸ ಇರುತ್ತಲ್ಲ, ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಬರ್ತಾರೇನೋ ಬಿಡಿ. ಅಲ್ಲ, ನೀವು ಬೆಳಗ್ಗೆಯಿಂದ ಕಾಯ್ಕೊಂಡು ಕೂತ್ಕೊಂಡ್ರೆ ಹೇಗೆ ಹೇಳಿ? ಅದು ನಿಜನೇ ಬಿಡಮ್ಮ. ನನ್ನ ಜೀವನ ಪೂರ್ತಿ ನನ್ನ ಮಕ್ಳಿಗೋಸ್ಕರ ಕಾಯೋದೇ ಆಗೋಯ್ತು. ನಾನೇನೇನೋ ಆಸೆ ಇಟ್ಕೊಂಡಿದ್ದೆ, ನನ್ನ 3 ಜನ ಮಕ್ಕಳು ನನ್ನ ಜೊತೆಲೇ ಇರ್ತಾರೆ, ನಾವೆಲ್ಲ ಕೂಡು ಕುಟುಂಬದಲ್ಲಿ ಖುಷಿಯಾಗಿ ಇರ್ಬೋದು ಅಂತ. ಆದರೆ ಆ ದೇವ್ರ ಬರವಣಿಗೆನೇ ಬೇರೆ ಇತ್ತು ಅನಿಸುತ್ತೆ. ಎಲ್ಲ ತಲೆ ಕೆಳಗಾಗೋಯ್ತು. ಅತ್ತೆ, ನೀವು ಹಂಗೆಲ್ಲ ಯೋಚನೆ ಮಾಡೋದು ತಪ್ಪು. ಯಾಕೆ ಗೊತ್ತಾ, ಎಷ್ಟೋ ಜನಗಳ ಮೈನಲ್ಲಿ ಒಟ್ಟಿಗೆ ಇದ್ದರೂ ಅಮ್ಮ, ತಾಯಿ, ತಂದೆ, ತಾಯಿ ಮಗ, ತಾಯಿ ಮಕ್ಕಳ ಮಧ್ಯದಲ್ಲೇ ಜಗಳ ಆಗ್ತಾ ಇರುತ್ತೆ. ಆದರೆ ನಮ್ಮ ಮೈನಲ್ಲಿ ಹಾಗಿಲ್ವಲ್ಲ, ದೂರ ದೂರ ಇದ್ರೂ ನಮ್ಮೆಲ್ಲರ ಮಧ್ಯೆ ಪ್ರೀತಿ ವಾತ್ಸಲ್ಯ ಹಾಗೇ ಇದೆ. ಏನು ವಾತ್ಸಲ್ಯನೋ ಏನು ಪ್ರೀತಿನೋ ಅಮ್ಮ, ಎಲ್ಲ ನಿನ್ನ ಮಾತಲ್ಲ ಅಷ್ಟೇ ಇದೆ, ನನಗಂತೂ ಎಲ್ಲೂ ಕಾಣಿಸ್ತಿಲ್ಲ. ಸರಿ, ಹೋಗ್ಲಿ ಬಿಡು. ನಿಮ್ಮ ಮಾವಂಗೆ ಏನಾದರೂ ಮಾತಾಡಿದ್ರಾ? ಕಂಡುಬಿಟ್ರಾ ಇಲ್ವಾ? ನರ್ಸಿದಾರಲ್ಲ ಅತ್ತೆ, ಅವರು ಎಲ್ಲ ನೋಡ್ಕೊತಾ ಇದ್ದಾರೆ. ಜ್ಯೂಸ್ ಕೇಳಿದ್ರು, ಮಾಡ್ಕೊಂಡೋಗಿ ಕೊಟ್ಟೆ, ಆದರೆ ಅವರು ಕುಡ್ದಿಲ್ವಂತೆ. ಈ ಪುಣ್ಯಾತ್ಮ ಇಷ್ಟು ಬೇಗ ಇಷ್ಟು ಮೆತ್ತಗಾಗ್ಬಿಟ್ನೋ ಏನೋ. ಚೆನ್ನಾಗೇ ಇದ್ದ ವ್ಯಕ್ತಿ ಏನಾಯಿತೋ ಏನೋ. ಹೋಗ್ಲಿ ಬಿಡು. ಅದು ಅತ್ತೆ, ಇವತ್ತು ನಮ್ಮ ಅಪ್ಪ ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ ಮಾವು ನೋಡ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಹೋಗಲಿ ಬೇಡಮ್ಮ, ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಬರಬೇಕಾದರೆ ಬಂದಿಲ್ಲ, ಯಾರು ಬಂದರೆ ಏನು ಪ್ರಯೋಜನ ಹೇಳು? ಅತ್ತೆ, ನೀವು ಯೋಚನೆ ಮಾಡಬೇಡಿ, ಅವ್ರು ಖಂಡಿತ ಬಂದೇ ಬರ್ತಾರೆ, ಆಯಿತಾ? ಸರಿ, ನೀವೀಗ ಬನ್ನಿ, ಊಟ ಮಾಡಿರಂತೆ. ರಾತ್ರಿಯಿಂದ ಊಟ ಮಾಡದೆ ಹಾಗೆ ಇದ್ರಲ್ಲ ಅತ್ತೆ, ಬರ್ತಾರೆ ಬನ್ನಿ, ನಿಮ್ಮ ಮಕ್ಕಳು ಎಲ್ಲೂ ಹೋಗೋಲ್ಲ. ಸರಿಮ್ಮ. ಅಂದಂಗೆ ನಿನ್ನ ಗಂಡ ಎಲ್ಲೋಗಿದ್ದಾನೆ? ಅದು ಅತ್ತೆ, ಅವ್ರಿಗೆ ಒಂದು ಅರ್ಜೆಂಟ್ ಮೀಟಿಂಗ್ ಇತ್ತಂತೆ,
ಅದಕ್ಕೆ ಬೆಳಗ್ಗೆ ಬೇಗ ಹೋಗಿದ್ದಾರೆ, ಸಂಜೆ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಅಪ್ಪ ಅಮ್ಮ ಬರ್ತಾರಂತಲ್ಲ, ಹಾಗಾಗಿ ಬೇಗ ಬರ್ತೀನಿ ಅಂತ ಹೇಳೋಗಿದ್ದಾರೆ. ಸರಿ, ನಿನ್ನ ಮಗ ಅವ್ನು ಸ್ಕೂಲಿಗೆ ಹೋಗಿದ್ದಾನೆ. ಸ್ಪೆಷಲ್ ಕ್ಲಾಸ್ ಏನೋ ಇದೆಯಂತೆ, ಹಾಗಾಗಿ ಹೋಗಿದ್ದಾನೆ. ಓ ಹೌದಾ ಅಮ್ಮ? ಸರಿ, ಅಡುಗೆ ಏನು ಮಾಡಿದ್ಯಾ? ಅದು ಹುಳ್ಳಿಕಾಳು ಸಾಂಬಾರನ್ನು ಮುದ್ದೆ ಮಾಡಿದ್ದೀನಿ ಅತ್ತೆ. ಅಲ್ಲ, ನೀನು ಸುಟ್ಟಿಲಿ ಓದಿದ ಹುಡುಗಿ, ಅದು ಬೇರೆ ದೇಶಕ್ಕೆಲ್ಲ ಹೋಗಿ ಬಂದಿದ್ಯಾ? ನಿನಗೆ ನಮ್ಮ ಅಡುಗೆ ಎಲ್ಲ ಎಷ್ಟು ಬೇಗ ಕಲ್ತ್ಕೊಂಡ್ಬಿಟ್ಟೆ ಅಲ್ಲ? ಹಾಂ ಅತ್ತೆ, ಎಲ್ಲ ಕಲೀಲೇಬೇಕು ಆಯಿತಾ. ಬಿಡಿ, ಅದ್ರ ಬಗ್ಗೆ ಎಲ್ಲ ನೀವು ಜಾಸ್ತಿ ಯೋಚನೆ ಮಾಡ್ಕೊಳ್ಬೇಡಿ, ಬನ್ನಿ.